ಆಗಬಾರ್ದಿತ್ತು, ಆಗಿದೆ. ಪೋಸ್ಟ್ ಸಣ್ಣ ವಿಷಯ, ಅದೇನು ಪೋಸ್ಟ್ರ್ ಮನೆ ಮುಂದೆ ಕಟ್ಟಿದಾರಂತ ಅಷ್ಟೇ ಗಲಾಟೆ. ನೋಡೋಣ, ಪೊಲೀಸರು ಏನೋ ಆ್ಯಕ್ಷನ್ ತೊಗೊಳ್ತಾರೆ, ಯಾರು ತಪ್ಪಿಸ್ತಾರ ತೊಗೋತಾರೆ ಅಷ್ಟೇ. ಗೊತ್ತಿಲ್ಲ ಏನಿದೆ, ನಮಗೂ ಗೊತ್ತಿಲ್ಲ. ಈ ನಾವು ಪೇಪರ್ನಲ್ಲಿ ನೋಡಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸ್ಬೇಕಂತ ಅವರು, ಇವ್ರು ಕಟ್ಟಬೇಕಂತ ಇವರು ಅಷ್ಟೇ. ಸೊ ಅದು ರಿಯಾಲಿಟಿ ಗೊತ್ತಾಗ್ಬೇಕಾದ್ರೆ ಎನ್ಕ್ವೈರಿ ಆಗ್ಬೇಕಷ್ಟೇ, ಅದು ಏನಾಗಿದೆ ಅಂತ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಾವಾಗಿದೆ, ತನಿಖೆ ಆಗಬೇಕು. ಇದು ಯಾರು ಮಾಡಿದ್ದಾರೆ, ಹೆಂಗಾಗಿದೆ ಅಂತ ತನಿಖೆ ಆಗಬೇಕಷ್ಟೆ. ನೋಡೋಣ, ಪೊಲೀಸ್ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದಿಲ್ಲ ಯಾರು ಏನಂತ. ಆಗುವವರೆಗೆ ಹೇಳಲಿಕ್ಕಾಗಲ್ಲ. ಈಗ ತನಿಖೆ ಮಾಡಲಿ, ಪೊಲೀಸರು ಮಾಡಿ ನಿಜಾಂಶ ಗೊತ್ತಾಗೋದಿಲ್ಲ. ವಾಲ್ಮೀಕಿ ಅವರ ಪ್ರತಿಮೆ ಆಗೋದು ರಾಮುಲು ಅವರಿಗೆ ಇಷ್ಟ ಇಲ್ಲ. ಇಷ್ಟು ವರ್ಷ ಅವರು ಪ್ರತಿಮೆ ಮಾಡಲಿಲ್ಲ, ನಾವು ಮಾಡಿದ್ದಕ್ಕೋಸ್ಕರ ಈ ತರ ದ್ವೇಷ ಸಾಧಿಸಿ ಗಲಾಟೆ ಮಾಡಿದ್ದಾರೆ ಅನ್ನೋದು. ಅಲ್ಲ, ಅದೇನಿದ್ರು ಎನ್ಕ್ವೈರಿ ಆದಾಗ ಗೊತ್ತಾಗೋದಿಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ. ಈಗ ತಕ್ಷಣ ಹೇಳಲಿಕ್ಕೆ ಆಗಲ್ಲ. ನಿನ್ನೆ ಆಗಿದೆ ರಾತ್ರಿ. ಪೊಲೀಸರು ತನಿಖೆ ಮಾಡೋಟ ವೇಟ್ ಮಾಡ್ಬೇಕಷ್ಟೇ. ಏನು ಇಮಿಡಿಯೇಟ್ ಏನು ಹೇಳಲಿಕ್ಕೆ ಆಗೋಲ್ಲ ಯಾರ್ದು ತಪ್ಪಿದೆ ಯಾರ್ದಿಲ್ಲ ಅಂತ. ಅದೇ ತಪ್ಪಿಸ್ರಂತ ಕಂಡು ಆಗಬೇಕಲ್ಲ. ಆಗಬಾರ್ದು, ಅದೇನು ದೊಡ್ಡ ವಿಷಯ ಅಲ್ಲ. ಅದೇ ಹೇಳಿದ್ರೆ ದೊಡ್ಡ ವಿಷಯ ಏನಲ್ಲ. ಬ್ಯಾನರ್ ಕಟ್ತಿರೋ ನಾಳೆಗೂ ತೆರವುಗೊಳಿಸ್ತಾರೆ, ಅದೇನು ಒನ್ ಡೇ ಅಷ್ಟೇ. ಸೊ ನಮ್ಮ ಮನೆ ಮುಂದೆ ಬೇಡ ಅನ್ನೋದು ಸರಿಯಾದ ಕ್ರಮ ಅಲ್ಲ ಅದು. ಇವತ್ತು ಒನ್ ಡೇ ಯಾವುದೇ ಬ್ಯಾನರ್ ಕಟ್ಟರು 1 day 2 days ಅಷ್ಟೇ, ಆಮ್ಯಾಗ ಶಾಶ್ವತವಾಗಿ ಯಾವುದೂ ಇಡೋಲ್ಲ. ಆದರೂ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದು ಏನಂತ. ಅಲ್ಲಿವರೆಗೇನು ಹೇಳಲಿಕ್ಕಾಗಲ್ಲ. ಮನೆಯವ್ರದ್ದು ಕೂಡ ರಸ್ತೆ ಸಾರ್ವಜನಿಕರು, ಅಲ್ಲಿ ಕಟ್ಟಿದಾಗ ಸಾರ್ವಜನಿಕ ಕಾರ್ಯಕ್ರಮಗಳಂದಾಗ ಇದನ್ನೆಲ್ಲ ದ್ವೇಷ ಸಾಧಿಸೋದು ಎಷ್ಟರ ಮಟ್ಟಿಗೆ ಸರಿ? ನೋಡೋಲ್ಲ, ಅದೇನು ನೋಡ್ಬೇಕು ಯಾಕೆ ಹೆಂಗಾಗಿದೆ. ಪೂರ್ಣ ಪ್ರಮಾಣದ ತನಿಖೆ ಆಗಬೇಕು. ಯಾರು ತಪ್ಪಂತ ಕಂಡ ಮೇಲೆ ಮುಂದೆ ಹೇಳಲಿಕ್ಕಾಗುತ್ತೆ, ತಕ್ಷಣ ಹೇಳಲಿಕ್ಕಾಗಲ್ಲ. ಗಲಾಟೆ ಆಗಿದ್ದು ಬ್ಯಾನರ್ನಿಂದ ಅದನ್ನು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಸೊ ಯಾರಿಂದ ಉದ್ಭವ ಆಗಿತ್ತು ಅನ್ನೋದು ವೇಟ್ ಮಾಡಬೇಕಷ್ಟೆ. ವೈಯಕ್ತಿಕ ಅಂದರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನ್ನಿಸ್ತದೆ. ಯಾಕಂದರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು. ಅದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು ಹಂಗೆ ಬೇರೆ ಬೇರೆ ಟರ್ನ್ ಹೋಗ್ತದೆ ಅಷ್ಟೇ. ಹೀಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ. ಇಲ್ಲ, ಮಾತಾಡ್ತೀನಿ ಆಮ್ಯಾಗ. ಇಲ್ಲ, ನೋಡ್ಬೇಕು. ಅದು ಇದ್ದರೆ ಹೋಗ್ತೀವಿ, ಇಲ್ಲಾಂದ್ರೆ ಅದು ಗೊತ್ತಿಲ್ಲ. ಏನು ಕಾರ್ಯಕ್ರಮ ಮುಂದುವರಿಸ್ತಾರ, ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ. ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಮತ್ತೆ ಯಾವ್ದಾರು ಡೇಟ್ ಫಿಕ್ಸ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. ಬಿಜೆಪಿಗರು ಬಳ್ಳಾರಿಯಲ್ಲಿ ಸಾಕಷ್ಟು ವರ್ಷ ಆಳಿದ್ದಾರೆ, ಅದೊಂದು ಪ್ರತಿಮೆ ಮಾಡೋಕ್ಕಾಗಿರಲಿಲ್ಲ. ಅದು ನಿಜ, ಅದರಲ್ಲಿ ನಿಜ. ಅದು ಇವರೇನೋ ಮಾಡಿದ್ದಾರೆ ಕಷ್ಟಪಟ್ಟು. ಗಣೇಶ್ ಅವರು ಕಂಪ್ಲಿ ಶಾಸಕರು, ಅಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡಿ, ಭರತ್ ರೆಡ್ಡಿ ಅವರೆಲ್ಲ ಕೂಡಿ ಮಾಡಿದ್ದಾರೆ. ಇಲ್ಲ, ಗೊತ್ತಿಲ್ಲ. ಅದನ್ನ ನೋಡ್ಬೇಕಾದ್ರೆ ಯಾವುದು ಪೊಲೀಸರು ಹೇಳಬೇಕದು. ಯಾಕೆ ಅದು ಏನು ಸೀಮಿತವಾಗಿ ಓನ್ಲಿ ಪೋಸ್ಟರ್ ಜಗಳ ಅಥವಾ ಕಾರ್ಯಕ್ರಮ ಮುಂದೂಡುವಂಥ ಉದ್ದೇಶ ಇತ್ತ? 2 ಇದೆ ಅದರಲ್ಲಿ. ಪೋಸ್ಟ್ನಿಂದ ಗಲಾಟೆಯಾಗಿ ಇಲ್ಲಿವರೆಗೆ ಬರಲಿಕ್ಕೂ ಚಾನ್ಸ್ ಇದೆ. ಇಲ್ಲ ಕಾರ್ಯಕ್ರಮ ಮುಂದೆ ಹಾಕ್ಬೇಕಂತ ಏನೋ ಪೂರ್ವ ನಿಯೋಜಿಸಿದ್ರೆ ಗೊತ್ತಿಲ್ಲ. ಅದೇ ಅದನ್ನು ಪೊಲೀಸರು ಹೇಳಬೇಕಲ್ಲ. ಈಗ ನಾವು ಇಲ್ಲಿ ಕುಂತು ಬೆಂಗಳೂರಿನ ಹೇಳಿಕ್ಕಲ್ಲ, ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಅದು ಪೋಸ್ಟರ್ ಅದ ಅಥವಾ ಕಾರ್ಯಕ್ರಮ ಮುಂದೂಡ್ದ ಅಂತ. ಕಾದು ನೋಡೋಣ, ಗೊತ್ತಾಗ್ತದೆ ತನಿಖೆ. ಸರ್ಕಾರಕ್ಕೆ 1000 ದಿನಗಳು ತುಂಬ್ತಾ ಇದ್ದಾವೆ, ಒಂದು ಸಮಾವೇಶ ಆಯೋಜನೆ ಆಗಬೇಕು ಅನ್ನೋ ಚರ್ಚೆ ಇದೆ.
ಗೊತ್ತಿಲ್ಲ, ಮಾಡ್ತಾರೆ, ಮಾಡ್ಬೋದಲ್ಲ. ಏನು ವರ್ಷಕ್ಕೊಂದು ಮಾಡ್ತಾರೆ, 2 ವರ್ಷ 3 ವರ್ಷ ಮಾಡ್ತಾರೆ. ಆ ರೀತಿ ಮಾಡ್ಬೋದು, ಏನಿಲ್ಲ, ವಿಶೇಷ ಏನಿಲ್ಲ. ಯೂಶ್ವಲಿ ಮಾಡ್ತಾರೆ 1 ವರ್ಷ 2 ವರ್ಷ 3 ವರ್ಷ. 2 ವರ್ಷ ಕಾರ್ಯಕ್ರಮ ಮಾಡಿದ್ರಿ ಸರ್. ಆಗಿದಲ್ಲ. ಹಾವೇರಿಯಲ್ಲಿ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ ಯಾವ 1000 ದಿನದ ವಿಚಾರವಾಗಿ 7 ತಾರೀಕಿದೆ ಅದು ಕಾರ್ಯಕ್ರಮ. ಅದನ್ನು ಹೇಳ್ತಾರೆ, ಯಾವುದು ಇನ್ನು ಬೇರೆ ಅಲ್ಲ ಇದೆ ಸರ್. ಫೆಬ್ರವರಿ 16ಕ್ಕೆ 1000 ದಿನಗಳು ತುಂಬ್ತವೆ, ಅವತ್ತು ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ. ಮಾಡ್ಬೋದು, ಹತ್ರ ಏನು ಮಾಡ್ಬೋದು ಅಂತ ಏನಿಲ್ಲ. ರಾಜಕೀಯದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.